ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಗೆ ಮಾವಿನಕಾಯಿನ ಬಳಸ್ಕೊಂಡು ಹಲ್ವಾ ಮಾಡೋದನ್ನ ಈ ವಿಡಿಯೋದೊಳಗೆ ತೋರಿಸಿರ್ತಾನೆ. ನಾನಿಲ್ಲಿ ಈ ಹಲ್ವಾ ಮಾಡೋದಕ್ಕೆ ಯಾವುದೇ ರೀತಿ ಅಕ್ಕಿ ಹಿಟ್ಟಾಗ್ಲಿ ಕಾರ್ನ್ ಫ್ಲೋರ್ ಆಗಲಿ ಯಾವುದೇ ರೀತಿಯಾಗಿ ಬಳಸಿಲ್ಲ. ಕೇವಲ 2 ಮಾವಿನಕಾಯಿನಿಂದ ಮಾಡಿರೋದು. ಬನ್ನಿ ಯಾವ ತರ ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ ಈ ವಿಡಿಯೋದೊಳಗೆ ತೋರಿಸ್ಕೊಡ್ತಾನಂತ. ಮೊದ್ಲಿಗೆ ನಾನಿಲ್ಲಿ 2 ಮೀಡಿಯಂ ಸೈಜ್ ಮಾವಿನಕಾಯಿನ ನಾನಿಲ್ಲಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡನಿ. ಈ ಕಟ್ ಮಾಡಿರುವಂತ ಮಾವಿನಕಾಯಿನ ನಾನು ಇವಾಗ ಒಂದ್ ಜಾರ್ಗೆ ಸೇರಿಸ್ಕೊಳಕತ್ತನಿ. ನಾನಿಲ್ಲೇ ಹುಳಿ ಮಾವಿನಕಾಯಿನ ತಗೊಂಡಿರೋದು. ನೆಕ್ಸ್ಟ್ ಇದಕ್ಕೆ ಇವಾಗ ನಾನು ಒಂದ್ 2 ಎಳೆಯಷ್ಟು ಪುದೀನ ಎಲೆಗಳನ್ನ ಹಾಕೊಳಕತ್ತನಿ. ಈ ಎಲೆ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರ್ತತಿ, ಇದ್ರ ಸೇರಿಸ್ಕೊರಿ. ಆಮೇಲೆ ಇದಕ್ಕೆ ಇವಾಗ ಸ್ವಲ್ಪ ನೀರ್ ಹಾಕೊಳಕತ್ತನಿ. ನೀರ್ನು ಕೂಡ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ, ಸ್ವಲ್ಪ ಹಾಕೊಡಿ ನುಣ್ಣಗಾಗೋದ್ ಸಂಬಂಧ. ಇವಾಗ ಅದನ್ನ ನಾವು ಈ ರೀತಿ ನುಣ್ಣಗ ನಾವು ರುಬ್ಕೊಂಡ್ಬರ್ಬೇಕು. ಯಾವುದೇ ರೀತಿ ಪೀಸ್ ತರ ಏನು ಇರಾಕ್ ಹೋಗ್ಬಾರ್ದು. ಎಷ್ಟಾಗುತ್ತೋ ಅಷ್ಟು ಇದನ್ನ ನುಣ್ಣಗನ ರುಬ್ಕೊಂಡ್ಬಿಡ್ರಿ. ಇವಾಗ ನಾನು ಈ ಮಾವಿನಕಾಯಿ ಪೇಸ್ಟ್ ನ ನಿಮ್ಗ ಅಳತೆ ಲೆಕ್ಕದೊಳಗ ತೋರಿಸ್ತಾನಿ. ಅಂದ್ರ ಎಷ್ಟು ಕಪ್ಪು ಬಂದತ್ ಅಂತ ಹೇಳಿ. ಅಂದ್ರೆ ನಿಮ್ಗ ಮುಂದಿನ ಇಂಗ್ರೀಡಿಯೆಂಟ್ಸ್ ಆಗೋದಕ್ಕ ಹೆಲ್ಪ್ ಆಕತಿ. ನಾನಿಲ್ಲೇ ತಗೊಂಡಿರುವಂತ ಕಪ್ಪಿನ ಅಳತೆ ಒಳಗ ನಿಮ್ಗ ತೋರಿಸ್ತಾನೆ ನೋಡ್ರಿ ಎಷ್ಟು ನನ್ಗ ಮ್ಯಾಂಗೋ ಪ್ಯೂರಿ ಬಂದತಿದ ಅಂತ ಹೇಳ್ಬಿಟ್ಟು. ನಾನಿಲ್ಲಿ ಈ ಹಲ್ವಾ ಮಾಡೋದಕ್ಕ ಬಳಸುವಂತ ಪಾತ್ರೆಗನ ಈ ಮಾವಿನಕಾಯ್ದು ಪ್ಯೂರಿನ ಹಾಕೊಳಕತ್ತನಿ. ನನಗಿಲ್ಲಿ ಒಟ್ಟ 1.5 ಕಪ್ನಷ್ಟು ಇದು ಮಾವಿನಕಾಯ್ದು ಪ್ಯೂರಿ ಬಂದತ್ ನೋಡ್ರಿ. ಇದ್ರ ಮೇಲೆ ನಿಮ್ಗ ಗೊತ್ತಾಗ್ಲಿ ಅನ್ನೋದಕ್ಕೆ ನಾನು ನಿಮ್ಗ ಅಳತೆ ಮಾಡಿ ತೋರಿಸಿರೋದು. ನೆಕ್ಸ್ಟ್ ಇವಾಗ ನಾನು 1.5 ಕಪ್ ಮಾವಿನಕಾಯಿ ಪ್ಯೂರಿಗೆ ಇಲ್ಲೇ ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ನಾನಿಲ್ಲೇ ಸಕ್ಕರೆನ ಸೇರಿಸ್ಕೊಳಕತ್ತನಿ. ಯಾಕಂದ್ರೆ ಇದು ಜಾಸ್ತಿ ಹುಳಿ ಇರೋ ಮಾವಿನಕಾಯಿ ಆಗಿರೋದ್ರಿಂದ ನಾನಿಲ್ಲೇ ಸಕ್ಕರೆ ಸ್ವಲ್ಪ ಜಾಸ್ತಿ ಬಳಸ್ಕೊಂಡನಿ. ನೀವು ಹುಳಿ ಇಲ್ದಿರೋದ್ ಬಳಸ್ಕೊಂಡಿದ್ರ ಸ್ವಲ್ಪ ಕಡಿಮೆ ಸಕ್ಕರೆನ ಬಳಸ್ಕೊರಿ. ಇವಾಗ ಈ ಸಕ್ಕರೆ ಹಾಕಿರೋದನ್ನ ನಾನಿಲ್ಲೇ ಒಂದ್ಸಲ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡ್ತಾನಿ. ಇವಾಗ ಇದು ರೆಡಿ ಆಯ್ತು. ನೆಕ್ಸ್ಟ್ ಇವಾಗ ಇದನ್ನ ಪಕ್ಕಕ್ಕೆ ಎತ್ಬಿಟ್ಟು ಇದಕ್ಕೊಂದು ಮಸಾಲೆನ ನಾನಿಲ್ಲೇ ಕುಟ್ಕೊಂತಾನಿ. ಅದಕ್ಕೆ ನಾನಿಲ್ಲೇ ಒಂದ್ 8ರಿಂದ 10ರಷ್ಟು ಕಾಳು ಮೆಣಸನ್ನ ಇಲ್ಲೇ ಸೇರಿಸ್ಕೊಳಕತ್ತಾನಿ. ಇವಾಗ ಇದಕ್ಕನ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕೂಡ ನಾನಿಲ್ಲೇ ಸೇರಿಸ್ಕೊಂಡನಿ. ಇವಾಗ ಇದನ್ನ ನುಣ್ಣಗ ಸ್ವಲ್ಪ ಇದನ್ನ ಕುಟ್ಕೊಂಡ್ಬಿಡೋಣಂತ. ನಿಮ್ ಮನೇಲಿ ಒಂದ್ ವೇಳೆ ಇದು ಸಪ್ರೇಟ್ ಆಗಿ ಪೆಪ್ಪರ್ ಪುಡಿ ಮತ್ತ ಜೀರಿಗೆ ಪುಡಿ ಇದ್ರ ಅದನ್ನ ನೀವು ಸ್ವಲ್ಪ ಹಾಕೋಬಹುದು. ಸೊ ಈ ರೀತಿ ನಾನು ಕುಟ್ಟಿ ಇಟ್ಕೊಂಡ ನೋಡ್ರಿ. ಜಾಸ್ತಿ ನುಣ್ಣಗಾಗಲ್ಲ, ಸ್ವಲ್ಪ ತರ್ತರಿಯಾಗಿ ನಾನಿಲ್ಲೇ ಕುಟ್ಕೊಂಡನಿ, ಜಾಸ್ತಿ ತರ್ತರಿ ಅಲ್ಲ. ಇವಾಗ ಈ ಕುಟ್ಟಿರುವಂತ ಪೌಡರ್ನ ನಾನಿಲ್ಲೇ ನಾವು ಅವಾಗ್ಲೇ ಸಕ್ಕರೆ ಹಾಕಿ ಕಲ್ಸಿಟ್ಟಿದ್ವಲ್ಲ ಅದೇ ಬಾಂಡ್ಲಿಗೆ ನಾನಿಲ್ಲೇ ಹಾಕೊಳಕತ್ತನಿ. ಇದಕ್ಕ ಇವಾಗ ಸ್ವಲ್ಪ ಚಿಟಕಿಯಷ್ಟು ಉಪ್ಪನ್ನ ಕೂಡ ಇದಕ್ಕ ಸೇರಿಸ್ಕೊಂಡ್ಬಿಡೋಣ. ಜಾಸ್ತಿ ಉಪ್ಪನ್ನ ಹಾಕೊಳಕ್ ಹೋಗ್ಬೇಡಿ, ಸ್ವಲ್ಪ ಚಿಟಕಿಯಷ್ಟ ಸೇರಿಸ್ಕೊರಿ. ಇವಾಗ ಇದನ್ನ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಅದೆಲ್ಲ ಹೊಂದ್ಕೊಳ್ಳೋವರೆಗೂ ಇದನ್ನ 1 ಸೆಕೆಂಡ್ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ. ಇವಾಗ ಇದು ಮಿಕ್ಸ್ ಮಾಡ್ಕೊಂಡಾಗೈತಿ. ಈ ರೀತಿ ಕಲಸ್ಕೊಂಡಾದ್ಮೇಲೆ ಇವಾಗ ನಾವು ಸ್ಟವ್ನ ಆನ್ ಮಾಡಿ ಸ್ಟವ್ ಮೇಲೆ ಇದನ್ನ ಇಟ್ಕೊಳಕತ್ತನ್ ನೋಡ್ರಿ. ಸ್ಟವ್ನ ಆಫ್ ಮಾಡೋವರೆಗೂ ನಾವು ಇದನ್ನ ಮಧ್ಯಮ ಉರಿಯಲ್ಲೇ ಮಾಡ್ಕೋಬೇಕು. ಅಂದ್ರೆ ಲೋ ಫ್ಲೇಮ್ ಒಳಗ ನಾವ್ ಇದನ್ನ ಮಾಡ್ಕೋಬೇಕು. ಬೇಕಂದ್ರೆ ಮೀಡಿಯಂ ಫ್ಲೇಮ್ ಒಳಗಾದ್ರೂ ಓಕೆ, ಹೈ ಫ್ಲೇಮ್ ಒಳಗಂತೂ ಮಾಡಕ್ ಹೋಗ್ಬೇಡಿ, ಬೇಗ ಸೀದೋಗ್ತತಿ. ಆದ್ರಿಂದ ಇವಾಗ ಇದನ್ನ ನಾನು ಒಂದ್ಸಲ ತಿರುಗಿಸ್ಕೊಂಡಾದ್ಮೇಲೆ ಇದನ್ನ ಈ ರೀತಿ ಕುದಿಯೋದಕ್ಕ ಒಂದ್ 2 ನಿಮಿಷ ಬಿಡಾಕತ್ತನ ಇಲ್ಲೇ. ಈ ರೀತಿ ಇದು ಒಂದ್ಸಲ ಕುದಿಯೋಕ ಸ್ಟಾರ್ಟ್ ಆತಂದ್ರ ಇದು ಇನ್ನ ಜಾಸ್ತಿ ಟೈಮ್ ತಗೊಳಲ್ಲ. ಇವಾಗ ಇದನ್ನ ಕಂಟಿನ್ಯೂಸ್ ಆಗಿ ನಾವು ತಿರುಗಿಸ್ಕೊಂತಾನೆ ಇರ್ಬೇಕು. ಯಾಕಂದ್ರೆ ಅದು ಒಂದ್ಸಲ ಕುದಿಯೋದಕ್ ಸ್ಟಾರ್ಟ್ ಆತಂದ್ರ ತಳ ಹಿಡಿಯೋದಕ್ ಸ್ಟಾರ್ಟ್ ಆಗ್ತತಿ. ಸೊ ಆದ್ರಿಂದ ಇದನ್ನ ಅದು ಕುದಿಯೋದಕ್ ಸ್ಟಾರ್ಟ್ ಆದ್ಮೇಲೆ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೆ ಇರ್ಬೇಕು ನಾವು ಹಲ್ವಾ ಮಾಡೋ ರೀತಿ. ಇವಾಗ ನೀವು ನೋಡ್ತಿರ್ಬೋದು ಇಲ್ಲಿ ಕಂಪ್ಲೀಟ್ ಆಗಿ ಕಲರ್ ಚೇಂಜ್ ಆಗೈತಿ. ಇಷ್ಟು ಕಲರ್ ಚೇಂಜ್ ಆದ್ಮೇಲೆ ನಾನಿಲ್ಲಿ ಫುಡ್ ಕಲರ್ನ ಹಾಕೊಳಕತ್ತನಿ. ಇದು ಆಪ್ಷನಲ್, ಇದ್ರ ಸೇರಿಸ್ಕೊರಿ. ನಾನಿಲ್ಲೇ ಗ್ರೀನ್ ಫುಡ್ ಕಲರ್ನ ಇಲ್ಲೇ ಸೇರಿಸ್ಕೊಳಕತ್ತನಿ. ಸ್ವಲ್ಪ ಚಿಟಿಕೆಯಷ್ಟು ಹಾಕೊಂಡ್ಬಿಟ್ಟು ಇದನ್ನ ಇವಾಗ ಈ ರೀತಿ ಮಿಕ್ಸ್ ಮಾಡ್ಕೊಂತಾನೆ ನೋಡ್ರಿ. ಈ ರೀತಿ ಕಲರ್ ಚೇಂಜ್ ಆದ್ಮೇಲೆ ಒಂದ್ 5 ನಿಮಿಷದೊಳಗೆಲ್ಲ ಇದು ಗಟ್ಟಿ ಹಾಕೊಂತ ಬರ್ತತಿ. ನೀವು ನೋಡ್ತಿರ್ಬೋದು ಇಲ್ಲಿ ಇದು ಬ್ಯಾಟರ್ ಪೂರ್ತಿ ಇವಾಗ ಗಟ್ಟಿ ಹಾಕೊಂತ ಬರತತಿ. ಆಮೇಲೆ ಪಾತ್ರೆ ತಳಾನು ಇದು ಚೆನ್ನಾಗಿ ಬಿಡ್ತಾ ಇದೆ. ಸೊ ಈ ರೀತಿ ಆದ್ರೆ ಇದು ಹಲ್ವಾ ಪರ್ಫೆಕ್ಟ್ ಆಗಿ ಆಗ್ತಾ ಇದೆ ಅಂತೇಳಿ ನೀವು ಈ ರೀತಿ ಬಾಣ್ಲಿ ಬಿಡೋವರೆಗೂ ಇದನ್ನ ಈ ರೀತಿ ಕಂಟಿನ್ಯೂಸ್ ಆಗಿ ನೀವು ತಿರುಗಿಸ್ಕೊಂತಾನೆ ಇರ್ಬೇಕು ಒಂದ್ ಸ್ಪೂನ್ಲಿನ. ಸೊ ನೀವು ನೋಡ್ತಿರ್ಬೋದು ಇಲ್ಲೇ ನಾನು ನಿಮ್ಗೆ ತೋರ್ಸಾತನಿ ಯಾವ ರೀತಿ ಇದು ಬಾಣ್ಲಿ ಬಿಡಾಕತ್ತ ಅಂತ ಹೇಳಿ. ಇಷ್ಟ ಆದ್ರೆ ಇದು ಪರ್ಫೆಕ್ಟ್ ಆಗತ್ತೆ. ನಾನಿವಾಗ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡ್ತಾನಿ. ನೆಕ್ಸ್ಟ್ ಇವಾಗ ನಾನು ಅದು ಮಾವಿನ ಹಣ್ಣಿಂದ ಇದು ಹಾಕೋದಕ್ಕೆ ಇಲ್ಲೇ ಪ್ಲೇಟ್ನ ಕೂಡ ರೆಡಿ ಮಾಡ್ಕೊಳಕತ್ತಾನಿ. ಸೊ ಇದಕ್ಕ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಈ ರೀತಿ ಎಲ್ಲಾ ಕಡೆ ನಾನು ಇಲ್ಲೇ ಸೌರ್ಕೊಳಕತ್ತಾನ ನೋಡ್ರಿ ಬ್ರಷ್ಲೆ. ಇವಾಗ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಈ ಬ್ಯಾಟರ್ನ ನಾನು ಇವಾಗ ಪ್ಲೇಟ್ಗೆ ಸೇರಿಸ್ಕೊಂತಾನೆ ನೋಡ್ರಿ. ಈಗ ಈ ರೀತಿ ಎಲ್ಲಾನು ಹಾಕೊಳ್ಳೋಣ. ನಾನಿಲ್ಲೇ ಪ್ಲೇಟ್ ತಗೊಂಡನಿ, ನಿಮ್ಗೆ ಯಾವ ಮೌಲ್ಡ್ ಬೇಕೋ ನೀವು ಅದನ್ನು ಕೂಡ ಇಲ್ಲೇ ಯೂಸ್ ಮಾಡ್ಕೋಬಹುದು. ಇವಾಗ ಇದನ್ನ ನೀಟಾಗ ಸೆಟ್ ಆಗೋದಕ್ಕ ಬಿಟ್ಕೊಂಡ್ಬಿಡೋಣ. ನಾನಿಲ್ಲೇ ಮೇಲ್ಗಡೆ ಸ್ವಲ್ಪ ಸ್ಪೂನ್ ತಗೊಂಡಿದ್ದನ್ನ ಸಮ ಮಾಡ್ಕೊಳಕತ್ತನಿ.
ಸೊ ಇವಾಗ ಇದು ಕಂಪ್ಲೀಟ್ ಆಗಿ ತಣ್ಣಗಾಗ್ಬೇಕು. ಅಲ್ಲಿವರೆಗೂ ನಾವು 1 ತಾಸು ಬಿಟ್ರು ಸಾಕಾಗ್ತತಿ. 1 ಅವರ್ ಆದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇದಾಗಿರ್ತತಿ ಅಂತ ಹೇಳ್ಬಿಟ್ಟು. ಸೊ ನೀವು ನಾನಿಲ್ಲೇ 1 ತಾಸು ಬಿಟ್ಟಿದ್ದೆ ಅಷ್ಟ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಗಟ್ಟಿಯಾಗೈತೆ ಅಂತ ಹೇಳ್ಬಿಟ್ಟು. ನೋಡ್ರಿಲ್ಲೇ ಇವಾಗ ಒಂದು ಚಾಕು ಸಹಾಯದಿಂದ ನಾನಿಲ್ಲೇ ಇದ್ರ ಎಡ್ಜಸ್ನೆಲ್ಲ ಸಡ್ಲ ಮಾಡ್ಕೊಂತಾನೆ. ಇದು ಆಲ್ರೆಡಿ ಸಡ್ಲನ ಆಗಿರ್ತತಿ. ಸ್ವಲ್ಪ ಡ್ರೈ ಆದ್ರೆ ಸಾಕು ಪ್ಲೇಟ್ನ ಸುಲಭವಾಗಿ ಅದು ಬಿಟ್ಕೊಂಬಂದ್ಬಿಟ್ಟಿರ್ತತಿ. ನಾನಿಲ್ಲೇ ಸ್ವಲ್ಪ ಈ ರೀತಿ ಎಡ್ಜ್ನ ಇಲ್ಲೇ ಸಡ್ಲ ಮಾಡ್ಕೊಂಡನಿ. ನಾನಿಲ್ಲೇ ತೋರಿಸ್ತೇನೆ ನೋಡ್ರಿ ಎಷ್ಟು ನೀಟಾಗ ಬಂದತ್ತಂತ ಹೇಳ್ಬಿಟ್ಟು. ಇವಾಗ ಇದನ್ನ ಒಂದು ಪ್ಲೇಟ್ಗೆ ಹಾಕೊಂಡ್ಬಿಡೋಣ ಅಂತ. ಈ ರೀತಿ ಟ್ಯಾಪ್ ಮಾಡಿದ್ರೆ ಸುಲಭವಾಗಿ ಪ್ಲೇಟ್ನ ಬಿಟ್ಕೊಂಡ್ಬಿಡ್ತತಿ. ಎಲ್ಲೂ ಸಹ ನಿಮ್ಗೆ ಪ್ಲೇಟಿಗೆ ಹತ್ತಲ್ಲ, ಅಷ್ಟು ಚೆನ್ನಾಗಿ ಬರ್ತತ್ ನೋಡ್ರಿ. ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಮಸ್ತಾಗಿ ಕಾಣಕತ್ತೈತೆ ಅಂತ ಹೇಳಿ. ಇವಾಗ ಇದನ್ನ ಕಟ್ ಮಾಡಿ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ನಾನು ನಿಮ್ಗೆ ಒಂದು ತೋರ್ಸಾತ ನೋಡ್ರಿ ಇಲ್ಲಿ ಎಷ್ಟು ರಬ್ಬರ್ ತರ ಆಗೈತೆ ಅಂತ ಹೇಳಿ. ನಾವು ಯಾವುದೇ ರೀತಿ ಏನು ಕಾರ್ನ್ಫ್ಲೋರ್ ಆಗ್ಲಿ ಏನೂ ಹಾಕಿಲ್ಲ. ಇಷ್ಟು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಆಗಿ ಎಷ್ಟು ಚೆನ್ನಾಗಿ ಬಂದತ್ತ ಅಂತೇಳಿ ನೋಡ್ತಿರ್ಬೋದು ನೀವು. ಎಷ್ಟು ಜಲ್ಲಿಯಾಗಿ ಸೂಪರ್ ಆಗಿ ಬಂದತ್ತ ಅಂತ ಹೇಳಿ. ಇವಾಗ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಒಳಗೆ ಇದನ್ನ ಕಟ್ ಮಾಡ್ಕೊಂಡ್ರ ನಮ್ದು ಹಲ್ವಾ ರೆಡಿ ಆಯ್ತು ನೋಡ್ರಿ. ನಾನಿಲ್ಲೇ ಚೌಕಾಕಾರದೊಳಗ ಕಟ್ ಮಾಡ್ಕೊಳಕತ್ತೀನಿ. ನೀವೇನಾದ್ರೂ ಮಾವಿನಕಾಯಿ ರುಬ್ಬೋವಾಗ ಜಾಸ್ತಿ ನೀರ್ ಹಾಕಿದ್ರ ಅಲ್ಲಿ ನಿಮ್ಗ ನಾವೇನ್ ಗಟ್ಟಿ ಮಾಡ್ತಿರ್ತೇವಲ್ಲ ಪ್ಯಾನ್ ಒಳಗ, ಅವಾಗ ಅದು ಬೇಗ ಗಟ್ಟಿ ಆಗಲ್ಲ. ಆದಷ್ಟು ಕಡಿಮೆ ನೀರ್ ಹಾಕೊಂಡು ನೀವು ಮಿಕ್ಸಿಗೆ ಹಾಕೊಂಡು ಈ ಹಲ್ವಾ ಮಾಡೋದ್ರಿಂದ ಬೇಗ ಆಗ್ತತಿ. ಒಂದು 5 ನಿಮಿಷದೊಳಗೆಲ್ಲ ಇದು ಹಲ್ವಾನ ನೀವು ರೆಡಿ ಮಾಡ್ಕೊಂಡ್ಬಿಡ್ಬೋದು. ಈ ಟಿಪ್ ನ ಫಾಲೋ ಮಾಡಿ. ಇವಾಗ ನಾನು ಕಟ್ ಮಾಡ್ಕೊಂಡಾದ್ಮೇಲೆ ತೋರಿಸ್ತೇನೆ ನೋಡ್ರಿ ಎಷ್ಟು ಚೆನ್ನಾಗಿ ಎಲ್ಲೂ ಪ್ಲೇಟಿಗೆ ಹತ್ಲಂಗ ಎಷ್ಟು ಚೆನ್ನಾಗಿ ಬಂದತ್ ಹೇಳಿ. ಸೊ ನೋಡ್ತಿರ್ಬೋದು ನೀವಿಲ್ಲೇ. ಇವಾಗ ಇವನ್ನೆಲ್ಲ ಈ ರೀತಿ ಬಿಡಿಸಿ ನಾನು ಒಂದು ಪ್ಲೇಟ್ ಒಳಗ ಎತ್ತಿಟ್ಕೊಂಡನಿ. ನೆಕ್ಸ್ಟ್ ನಾನು ಇವಾಗ ಒಂದು 2 ಸ್ಪೂನ್ ಅಷ್ಟು ಸಕ್ಕರೆನ ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿದ್ದೆ. ಇಲ್ಲಿ ಜಾಸ್ತಿ ನುಣ್ಣಗಲ್ಲ, ಸ್ವಲ್ಪ ತರ್ತರಿಯಾಗಿ ಇದನ್ನ ಒಂದ್ಸಲ ಹಾಕಿಟ್ಕೊಂಡಿದ್ದೆ. ಇವಾಗ ನಾವೇನ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮಾವಿನಕಾಯ್ದು ಕ್ಯಾಂಡಿ, ಅವನ್ನ ಈ ನಾನು ವಿಡಿಯೋದೊಳಗೆ ತೋರ್ಸಾತನಲ್ಲ ಆ ರೀತಿ ಡಿಪ್ ಮಾಡ್ಕೊಂಡ್ಬಿಡ್ರಿ. ಈ ರೀತಿ ಮಾಡೋದ್ರಿಂದ ಟೇಸ್ಟ್ ಹೊರಗಡೆ ಸ್ವೀಟ್ ಆಗಿ ಒಳಗಡೆ ಹುಳಿ ಹುಳಿ ತರ ಚೆನ್ನಾಗಿರ್ತತಿ. ಇವಾಗ ಇದೇ ರೀತಿ ನಾನು ಎಲ್ಲಾನು ರೆಡಿ ಮಾಡ್ಕೊಂಡ್ಬಿಡ್ತೇನೆ ಇಲ್ಲಿ. ಇದನ್ನ ನೀವು ಏರ್ ಕಂಟೈನರ್ ಡಬ್ಬಿ ಒಳಗೆ ಹಾಕ್ಬಿಟ್ಟು 1 ತಿಂಗಳವರೆಗೂ ನೀವು ಇದನ್ನ ಆರಾಮಾಗಿ ಫ್ರಿಜ್ ಅಲ್ಲಿ ಇಟ್ಟು ಬಳಸ್ಬೋದು. ಯಾವುದೇ ರೀತಿ ಹಾಳಾಗಲ್ಲ, ತುಂಬಾ ಚೆನ್ನಾಗಿರ್ತತಿ. ಇನ್ನ ರಬ್ಬರ್ ತರ ಟೇಸ್ಟಿ ಆಗಿರ್ತತಿ. ಇವಾಗ ಹೊರಗಡೆ ನೋಡಿದ್ರಲ್ಲ, ಇವಾಗ ಬನ್ನಿ ನಾನು ಒಳಗಡೆ ಯಾವ ರೀತಿ ಬಂದತ್ತಂತ ನಿಮ್ಗೆ ತೋರಿಸ್ತೇನಂತ. ನೋಡಿಲ್ಲೇ ನಾನು ಕಟ್ ಮಾಡಿ ತೋರ್ಸಾಕತ್ತನಿ. ಸೇಮ್ ಹಲ್ವಾ ಇರುತ್ತಲ್ಲ ಅದೇ ಟೆಕ್ಸ್ಚರ್ ಇರ್ತತಿ ನಿಮ್ಗೆ, ಅಷ್ಟೇ ರಬ್ಬರ್ ತರ ಚೆನ್ನಾಗಿರ್ತತಿ. ಸೊ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ಮತ್ತ ತಪ್ಪದ ಲೈಕ್ ಮಾಡಿ.